ಅದು ಅತ್ತೆಮ್ಮ ನನ್ನ ಮನಸ್ಸಲ್ಲಿ ಯಾವಾಗಲೂ ರಾಮಾಚಾರಿ ಅಂತ ಕರೆದು ಅಭ್ಯಾಸ ಅಲ್ವಾ, ಅದಕ್ಕೆ ಹಾಗೆ ಕರೆದ್ಬಿಟ್ಟೆ. ಸಾರಿ ಕೃಷ್ಣ. ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಹಾಂ, ನೀವು ರೆಡಿ ಇದ್ದೀರಾ? ಹಾಂ, ನಾನು ರೆಡಿ. ಸರಿ, ಬನ್ನಿ. ಒಳ್ಳೇದಾಗ್ಲಿಕ್ಕಂತ. ಯಾರಪ್ಪ ಇದು? ಜಿಕ್ಕಿ ರುಕೋ, ಬೇಗ ಬನ್ನಿ ರುಕೋ ಜಿಕ್ಕಿ. ಏನಾಯ್ತು ಏನಾಯ್ತು? ನನ್ನ ಬೇಬಿ ಚಾರ್ ಬೇಬಿ ಫೋನ್ ಮಾಡ್ತಾ ಇದ್ದಾನೆ. ನಾನು ಅನ್ಕೊಂಡಿ ಟೈಮ್ ಬಂದಾಯ್ತು, ನನ್ನ ಬೇಬಿ ಬದಲಾಗಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಕಾಲ್ ಮಾಡ್ತಾ ಇದ್ದಾಳೆ. ಹುಷಾರು, ನಿಮ್ ಮಗಳು ಬದಲಾಗಿದಳು ಅಥವಾ ಇರೋ ವಿಷಯ ಗೊತ್ತಾಗಿ ನಿಮ್ ಮುಖಕ್ಕೆ ಯಾಕೆ ಸುಗ್ಗೆ ಫೋನ್ ಮಾಡಿದಳು ಏನೋ. ಓಕೆ, ಯಾವ್ದಕ್ಕೂ ಹುಷಾರಾಗಿರೋದು ಒಳ್ಳೇದಲ್ವಾ, ಅದಕ್ಕೆ ಎಚ್ಚರಿಸ್ತೆ. ಬಿ ಕೇರ್ಫುಲ್. ರೋಸ್, ಶರಾಬ್ ಚಿಕ್ಕಿ. ಹಲೋ ಬೇಬಿ. ಅಮ್ಮ ಹೇಳು ಬೇಬಿ. ಮಾಮ್, ಅಳ್ಬೇಡ ಬೇಬಿ, ನನ್ಗೆಲ್ಲಾ ವಿಷಯ ಗೊತ್ತಾಯ್ತು. ರಾಮಾಚಾರಿ ಹೋಗ್ಬಿಟ್ಟ ಅಂತ ನನ್ಗೂ ನ್ಯೂಸ್ ಬಂತು. ನಾನೇ ಅಲ್ಲಿಗ್ ಬರೋಣ ಅಂತಿದ್ದೆ, ಆದ್ರೆ ಮೊದ್ಲೇ ನೀನ್ ನನ್ ಮೇಲೆ ಕೋಪದಲ್ಲಿದ್ಯಾ, ಅಲ್ಲಿಗ್ ಬಂದ್ರೆ ನೀನ್ ಯಾವ ತರ ನನ್ ಮೇಲೆ ರಿಯಾಕ್ಟ್ ಮಾಡ್ತೀಯ ಅಂತ ಗೊತ್ತಿಲ್ದೆ ಅದಕ್ಕೆ ಬಂದಿಲ್ಲ. ನಾನ್ ಬರ್ದೇ ಇದ್ರು ನನ್ನ ಮನ್ಸೆಲ್ಲ ನೀನಿರೋ ಕಡೆನೇ ಇದೆ ಬೇಬಿ. ಗಂಡನ್ ಕಳ್ಕೊಂಡು ನನ್ ಮಗಳು ಹೇಗಿದ್ದಾಳು, ಏನ್ ಮಾಡ್ತಾ ಇದ್ದಾಳು ಅಂತ ಯೋಚನೆ ಮಾಡಿ ಕೊರಗ್ತಾ ಇದ್ದೀನಿ ಬೇಬಿ. ಹೌದು ಮಾಮ್, ನನ್ಗೆ ರಾಮಾಚಾರಿ ಇಲ್ದೆ ಬದುಕೋಕೆ ಆಗ್ತಾ ಇಲ್ಲ. ನನ್ಗೆ ಯಾರು ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಬೇಬಿ, ನಿನ್ಗೋಸ್ಕರ ನಿನ್ನಮ್ಮ ನಾನಿದ್ದೀನಿ. ನಿನ್ಗೋಸ್ಕರನೇ ಅಲ್ವಾ ಜೀವಂತವಾಗಿ ಬದುಕಿರೋದು. ಅದಕ್ಕೆ ನಿನಗ್ ಕಾಲ್ ಮಾಡ್ದೆ ಮಾಮ್. ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿನಗ್ ಬೈದ್ ಕಳಿಸ್ಬಿಟ್ಟೆ. ಇವಾಗ ಯಾವ ಬಾಯಿ ಇಟ್ಕೊಂಡು ನಿನ್ನ ನೋಡ್ಬೇಕು ಅಂತ ನಾನ್ ಕೇಳಿ ಹೇಳು. ಅಯ್ಯೋ ಬೇಬಿ, ನಾನಿನ್ನಮ್ಮ, ನನ್ನ ಹತ್ರ ಏನ್ ಸಂಕೋಚ. ಮಾಮ್, ನಿನ್ನ ತಪ್ಕೊಂಡು ಜೋರಾಗಿ ಅಳ್ಬೇಕು ಅಂತ ಅನ್ನಿಸ್ತಿದೆ. ಬೇಬಿ, ಮಾಮ್, ನಾನ್ ನಿನ್ನ ಹತ್ರ ಬಂದ್ರೆ ನೀನ್ ನನಗ್ ತಪ್ಕೊಂಡ್ ಸಮಾಧಾನ ಮಾಡ್ತೀಯಾ? ನಾನು ಇದ್ದೀನಿ ಅಂತ ನನಗ್ ಧೈರ್ಯ ತುಂಬ್ತೀಯಾ? ಯಾರೇ ಕೈ ಬಿಟ್ರು ನಾನ್ ನಿನ್ ಕೈ ಬಿಡಲ್ಲ ಅಂತ ಪ್ರಾಮಿಸ್ ಮಾಡ್ತೀಯಾ? ಬೇಬಿ, ಇದನ್ನೆಲ್ಲ ನೀನ್ ನನ್ನ ಹತ್ರ ಕೇಳ್ಕೋಬೇಕಾ? ಮಾಮ್, ಮತ್ತೆ ನಿನ್ ಮಡ್ಲಲ್ಲಿ ನಾನು ಮಗು ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನ್ ಬಂದ್ರೆ ನೀನನ್ನ ಮತ್ತೆ ಸೇರಿಸ್ಕೊಳ್ತೀಯಾ? ನೋನು ಬೇಬಿ, ಈಗ್ಲೇ ನಾನು ಅಲ್ಲಿಗೆ ಬಂದು ಕರ್ಕೊಂಡು. ಅಯ್ಯೋ, ಇವಾಗ ಬೇಡ ಮಾಮ್, ಇವಾಗ ತುಂಬಾ ಲೇಟ್ ಆಗ್ಬಿಟ್ಟಿದೆ. ನೀನು ಗೆಸ್ಟ್ ಹೌಸ್ ಅಲ್ಲಿ ತಾನೇ ಇರೋದು? ಹೌದು ಬೇಬಿ. ಹಾಗಾದ್ರೆ ನಾನೇ ಅಲ್ಲಿಗೆ ಬರ್ತೀನಿ ಮಾಮ್. ಓಕೆ ಬೇಬಿ, ಬಾ, ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಕೆ ಮಾಮ್, ಬಾಯ್. ಚೆಸ್ ಸಕ್ಸಸ್, ನನ್ನ ಪ್ಲಾನ್ ಸಕ್ಸಸ್ ಆಗೋಯ್ತು. ನಾನು ಹೇಳಿಲ್ವಾ ಜಿಕ್ಕಿ, ನಾನು ಹೇಳಿಲ್ವಾ ರುಕು? ಕೊನೆಗೂ ನಮ್ ಬೇಬಿ ನನ್ನ ಹತ್ರ ವಾಪಸ್ ಬರ್ತಾ ಇದ್ದಾಳೆ. ಸೂಪರ್ ಸೂಪರ್, ಒಟ್ನಲ್ಲಿ ನಿಮ್ಮ ಆಸೆ ಎಲ್ಲ ನೆರವೇರ್ತಾ ಇದೆ. ಮೊದಲನೇದಾಗಿ ನೀವು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ದೇವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಪ್ಲಾನ್ ಮಾಡಿದ್ದು ನಾನು, ಕೆಲಸ ಮಾಡಿಸಿದ್ದು ನಾನು, ತಲೆ ಓಡಿಸಿದ್ದು ನಾನು ಅಂದ್ಮೇಲೆ ಗ್ರೇಟ್, ನಿಮ್ ಮಾನ್ಯತೆನ್ಗೆ ಅಲ್ವಾ ಸೇರ್ಬೇಕಾಗಿತ್ತು. ಅದನ್ನೆಲ್ಲ ನಾನು ಯಾವತ್ತೂ ಬೇರೆಯವ್ರಿಗೆ ಬಿಟ್ಕೊಡೋದಿಲ್ಲ. ಹೀಗೆ ಆಗುತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ನಾಳೆ ನನ್ನ ಬೇಬಿ ಇಲ್ಲಿಗೆ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವಳು ತಲೆ ಕೆರ್ಸಿ ರಾಮಾಚಾರಿ ಮಗುನ ಅವಳ ಹೊಟ್ಟೆಯಿಂದ ತೆಗೆಸ್ತಿರ್ತೀನಿ. ಬೇಬಿ ಬರ್ತಾ ಇದ್ದಾಳೆ, ನಾಳೆ ನನ್ನ ಬೇಬಿ ಬರ್ತಾ ಇದ್ದಾಳೆ. ಎಂಜಾಯ್ ಮಾಡ್ಬೇಕು ಅನಿಸ್ತಾ ಇದೆ ಈ ಮೂಮೆಂಟ್ ನ. ಮೇಡಮ್, ಸೂಪರ್. ಇಷ್ಟೇ ಮಾಡ್ಬೇಕಿರೋದು ನೀವು. ನಂದು 2-3 ತಿಂಗಳು ಇದೇ ತರ ಡ್ರಾಮಾ ಮಾಡ್ಬೇಕು. ನೀವು ನಾಳೆ ಆ ಮನೆಗೆ ಹೋದ್ರೆ ನಿಮ್ಮಮ್ಮನ ಕಣ್ಣು ನಮ್ಮ ಮಗು ಮೇಲೆ ಬೀಳುತ್ತೆ. ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರಿ. ನಮ್ಮ ಅಮ್ಮನ ಮುಂದೆ ಅವ್ರಿಗಿಂತ ಚೆನ್ನಾಗಿ ಹೇಗ್ ಡ್ರಾಮಾ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಎಲ್ಲ ನಾನು ನೋಡ್ಕೊಳ್ತೇನೆ. ನಾಳೆಯಿಂದ ನನ್ನ ಶುರು. ಚಾರು ಅಮ್ಮ, ನಾನು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗ್ತಾ ಇದ್ದೆ. ಅದೇ ಟೈಮ್ಗೆ ನೀವು ಆರತಿ ತಗೊಂಡ್ ಬಂದ್ರಿ, ಒಳ್ಳೇದಾಯ್ತು. ಮುರಾರಿ, ರಾಮಾಚಾರಿಯಲ್ಲಿ ಲೇಟ್ ಆಯ್ತು, ಬೇಗ ಬರಕ್ ಹೇಳು. ಬಾರ ಮತ್ತೆ ಬಂದ. ಅಯ್ಯೋ ದೇವ್ರೆ, ಇವರಿಬ್ರು ಎಂತ ಕೆಲಸ ಮಾಡ್ಬಿಟ್ರು. ಈಗೇನಪ್ಪ ಮಾಡೋದು? ಚಾರು, ಅದು ರಾಮಾಚಾರಿ ಅಲ್ಲಮ್ಮ, ಕೃಷ್ಣ. ಅದು ಅತ್ತೆಮ್ಮ, ನನ್ ಮನ್ಸಲ್ಲಿ ಯಾವಾಗ್ಲೂ ರಾಮಾಚಾರಿ ಅಂತ ಕರ್ದು ಅಭ್ಯಾಸ ಅಲ್ವಾ, ಅದಕ್ಕೆ ಹಾಗೆ ಕರ್ದ್ಬಿಟ್ಟೆ. ಸಾರಿ ಕೃಷ್ಣ. ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಹಾ, ನೀವು ರೆಡಿ ಇದ್ದೀರಾ? ಹಾ, ನಾನ್ ರೆಡಿ. ಸರಿ, ಬನ್ನಿ. ಒಳ್ಳೇದಾಗ್ಲಿಕ್ಕಂತ. ಕೃಷ್ಣ, ಜಿ ಹುಷಾರಾಗಿ ಕರ್ಕೊಂಡು ಹೋಗು. ಹೊಟ್ಟೆಲಿ ಮಗು ಇದೆ. ನಮ್ಮ ಅಗ್ರಹಾರತಿ ಬೀದಿ ಆಗಿದೆ ಅಂತ ನಿನಗ್ ಗೊತ್ತು ತಾನೆ? ಹುಷಾರು. ಹಾ, ಸರಿ ಅಜ್ಜಿ. ಇಡ್ಮೇಡ ಹೆಂಗ್ಲಕ್ಕೆ ಡೌಟ್. ನಿನ್ ಡೌಟ್ ಯಾವಾಗ್ಲೂ ಇದ್ದಿದ್ದೆ, ಹೇಳು. ಈಗ ಚಾರು ಈ ಮನೆಗೆ ಬರಬೇಕು ಅನ್ನೋದು ನಿಮ್ಮ ಪ್ಲಾನ್ ತಾನೆ? ಹೌದು. ಅದನ್ನ ನೀವ್ ಯಾಕೆ ಆ ಕೃಷ್ಣನ ಹತ್ರ ಹೇಳಿ ಕಳ್ಸಿದ್ದು? ನಮ್ ಕಡೆಯವನೇ ಅಲ್ವಾ, ಅವ್ನ್ ಡೆಫಿನೆಟ್ಲಿ ಹೆಲ್ಪ್ ಮಾಡೇ ಮಾಡ್ತಾನೆ ಅಂತ ಹೇಳ್ದೆ. ಓ, ಓಕೆ ಓಕೆ ಓಕೆ. ಕಿಟ್ಟಿನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೋದ, ಅದೆಲ್ಲ ಓಕೆ. ಆದ್ರೆ ಕಿಟ್ಟಿ ಇಷ್ಟು ಬೇಗ ನಿಮ್ಮ ಮಗಳು ಇಲ್ಲಿಗೆ ಬರೋದಿಕ್ಕೆ ಕನ್ವಿನ್ಸ್ ಮಾಡ್ಬಿಟ್ನಾ ಅಂತ, ನಿಮ್ಮ ಮಗಳು ಚಾರು ಇಲ್ಲಿಗೆ ಬರೋದಿಕ್ಕೆ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಲಾ ಅಂತ. ಇನ್ನೇನು ನಿಮ್ಮ ಮಗಳು ಇಲ್ಲಿಗೆ ಬರ್ತಾ ಇದ್ದಾಳೆ ಅಲ್ವೇ? ಅದನ್ನೇ ನನ್ನ ಕೈಯಲ್ಲಿ ನಂಬಕ್ಕಾಗ್ತಿಲ್ವಲ್ಲ. ಅಯ್ಯೋ, ನಿಜವಾಗ್ಲೂ ನಿಮ್ಮ ಮಗಳು ಬರ್ತಾಳ ಅಥವಾ? ಏನೋ ನಿಂದು? ಏನಿಲ್ಲ, ಆ ರಾಮಚಾರಿನ ನಾವೆಲ್ಲ ಸೇರ್ಕೊಂಡು ಟ್ರ್ಯಾಪ್ ಮಾಡಿದ್ವಲ್ಲ, ಹಂಗೆ ಏನಾದ್ರೂ ಅವರೆಲ್ಲ ಸೇರ್ಕೊಂಡು ನಮ್ಮನ್ನ, ಅಂದ್ರೆ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದಾರೇನೋ ಅಂತ. ಸಾಕ್ ಸುಮ್ನಿರು. ನನ್ನ ಮಗಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಬೇಬಿ ಸ್ವಾಭಿಮಾನಿ, ಯಾವುದೇ ಕಾರಣಕ್ಕೂ ಆ ಮಿಡಲ್ ಕ್ಲಾಸ್ ಬುದ್ಧಿಗೆಲ್ಲ ಬಗ್ತಾನೆ ಇರ್ಲಿಲ್ಲ. ಆದ್ರೆ ದರಿದ್ರ ರಾಮಾಚಾರಿ ಅವಳನ್ನೇ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನನ್ನ ಬೇಬಿನ ಮರಳು ಮಾಡಿದಾನೆ. ಆ ಮಿಡಲ್ ಕ್ಲಾಸ್ ಜನಗಳ ಮಧ್ಯೆ ಇದ್ದ ತಪ್ಪು ಕೊರತೆಗಳಿಗೆಲ್ಲ ಒಂದೊಂದೇ ಸಮರ್ಥನೆ ಕೊಟ್ಟು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ನಾನ್ ಬೇಬಿಗೆ ಯೋಚನೆ ಮಾಡೋದಕ್ಕೂ ಅವಕಾಶ ಕೊಡದೆ ಅವಳ ಬುದ್ಧಿಗೆ ಮಂಕು ಬಡಿಯೋಗ್ ಮಾಡಿದ್ದ. ಅದಕ್ಕೆ ನನ್ ಬೇಬಿ ಅವನೇ ಗತಿ ಅಂತ ಅಲ್ಲೇ ಬಿದ್ದಿದ್ಲು. ಈಗ ಅವನೇ ಇಲ್ಲ. ಈಗ ಅವಳ ಮರಳಲ್ಲಿ ಯಾರು ಇಲ್ಲ. ನನ್ ಬೇಬಿ ಈಗ ಅವಳ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ದಾಳೆ. ಇಷ್ಟು ನನ್ ಬೇಬಿ ಇಡೀ ಪ್ರಪಂಚನ ರಾಮಾಚಾರಿ ಕಣ್ಣಿಂದ ನೋಡ್ತಾ ಇತ್ತು, ಈಗ ತನ್ನ ಸ್ವಂತ ಕಣ್ಣಿಂದ ನೋಡ್ತಾ ಇದ್ದಾಳೆ. ಈಗ ಅವಳಿಗೆ ವಾಸ್ತವ ಗೊತ್ತಾಗಿರುತ್ತೆ. ಬಡತನಕ್ಕೂ ಶ್ರೀಮಂತಿಕೆಗೂ ಏನ್ ವ್ಯತ್ಯಾಸ ಅಂತ ಅರ್ಥ ಆಗಿರುತ್ತೆ. ಗಂಡ, ಅತ್ತೆ, ಮಾವ ಇವರೆಲ್ಲ ಅರ್ಧಕ್ಕೆ ಬಂದವರು. ಇವ್ರಿಗೋಸ್ಕರ ನಾನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಅಂತ ಅವಳ್ಗನ್ಸಿರುತ್ತೆ. ನನ್ಗೋಸ್ಕರ ನನ್ನಮ್ಮ ಕಾಯ್ತಾ ಇರ್ತಾರೆ, ನನ್ ಮನೆಗೋದ್ರೆ ರಾಣಿ ತರ ಬದುಕ್ಬೋದು ಅಂತ ಅವಳ್ಗನ್ಸಿರುತ್ತೆ. ಸುಮ್ನೆ ನೀನ್ ಏನೋ ತಪ್ಪಾಗಿ ಯೋಚನೆ ಮಾಡೋದು ಅಲ್ದೆ ನನ್ ತಲೆಗೂ ತುಂಬಿಸ್ಬೇಡ.
ರಿಸ್ಕ್ ತಗೊಂಡು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಾದ್ಮೇಲೆ ನೀವು ತೋಡಿರೋ ಗುಂಡಿಯೊಳಗೆ ಮತ್ತೆ ನೀವು ಬೀಳಬಾರ್ದು ಅಂತ ಸಜೆಷನ್ ಕೊಟ್ಟೆ ಅಷ್ಟೆ. ಈಗ್ಲೂ ಗುಂಡಿ ತೋಡಿ ಕಾಯ್ತಾ ಇದ್ದೀನಿ. ಆದ್ರೆ ನನ್ನ ಚಾರು ಬೇಬಿಗಲ್ಲ, ಅವಳ ಹೊಟ್ಟೆಲಿರೋ ಆ ದರಿದ್ರ ರಾಮಾಚಾರಿ ಬೇಬಿಗೆ. ನನ್ನ ಬೇಬಿ ಬಂದ ತಕ್ಷಣ ಹೇಗಾದ್ರೂ ಮಾಡಿ ಅವಳ ಮನ್ಸ್ ಬದಲಾಯಿಸಿ ಆದಷ್ಟು ಬೇಗ ಆ ಅನಿಷ್ಟ ರಾಮಾಚಾರಿ ಮಗುನ ವಾಶ್ ಮಾಡಿಸ್ತೀನಿ. ಓಕೆ, ನೀವು ದಾರಿ ಸರಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಟೆಸ್ಟಿಂಗ್ ಡ್ರೈವ್ ಅನ್ಕೊಳ್ಳೋಣ. ಚಾರು ಏನಾದ್ರೂ ಮಗುನ ತೆಗ್ಸೋದಕ್ಕೆ ಒಪ್ಕೊಂಡ್ರೆ ಅವಳು ಬದಲಾಗಿದ್ದಾಳೆ ಅಂತ ನಾನು ಒಪ್ಕೋತೀನಿ. ಅಕಸ್ಮಾತ್ ಅವಳು ಏನಾದ್ರು ಅಂದ್ರೆ ತೆಗ್ಸಕ್ಕಾಗಲ್ಲ ಅಂದ್ರೆ ಈ ತರದ ಏನಾದ್ರೂ ಡೌಗಳನ್ನ ಮಾಡಿದ್ರೆ ಇಲ್ಲೇನೋ ಮರ್ಮ ಇದೆ ಅಂತ ಅರ್ಥ. ಶರವಣಂ, ಹುಷಾರು. ನೀವು ಜೋಪಾನವಾಗಿರ್ಬೇಕು. ಅದೆಲ್ಲ ನಂಗೆ ಗೊತ್ತು ರಾಮಾಚಾರ್ಯ. ನೀವು ಅನ್ಕೊಂಡಂಗೆ ಅಲ್ಲ ಮೇಡಮ್, ಅವರು ದೊಡ್ಡ ಕ್ರಿಮಿನಲ್ಗಳು, ಮಾನವೀಯತೆನೇ ಇಲ್ಲರ ಮೃಗಗಳು. ಮಾನವೀಯತೆ ಇದ್ದಿದ್ರೆ ಜೀವ ತೆಗೆಯೋ ಮಟ್ಟಿಗೆ ಹೋಗ್ತಾ ಇದಾರ. ಹೌದು ರೀ, ನಮ್ಮ ಕೃಷ್ಣನಂತೂ ನಮ್ಮಿಂದ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಈಗ ಅವ್ರಗಳ ಕೆಟ್ಟ ಕಣ್ಣೆಲ್ಲ ಇರೋದು ನಮ್ಮ ಮಗು ಮೇಲೆ. ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರ್ಯ. ಆ ಕಂಸನ್ ಕಣ್ ತಪ್ಸಿ ಯಶೋದೆ ಹೇಗ್ ಕೃಷ್ಣನಿಗೆ ಜನ್ಮ ಕೊಟ್ಲು, ಅದೇ ತರ ಈ ರಾಕ್ಷಸರು ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೊಂಡು ನಾನ್ ನಮ್ ಮಗುಗೆ ಜನ್ಮ ಕೊಟ್ಟೇ ಕೊಡ್ತೀನಿ ರಾಮಾಚಾರಿ. ಆದ್ರೆ ಅದಕ್ಕೂ ಮುಂಚೆ ಇವ್ರಿಗೆಲ್ಲ ಒಂದ್ ಗತಿ ಕಾಣಿಸ್ತೆ. ಮೇಡಮ್, ನನಗೆ ಮೇಲೆ ನಿಮ್ಮ ಧೈರ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದ್ರೆ ಅವರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ ಮೇಡಮ್. ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದೆ ರಾಮಾಚಾರಿ? ಅವ್ರನ್ನ ಹೇಗ್ ಟ್ರ್ಯಾಪ್ ಮಾಡ್ಬೇಕು, ಹೇಗ್ ಹಳ್ಳಕ್ ಬೀಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ನನ್ ಜೊತೆ ಇದೆಯಾ ಅನ್ನೋ ಧೈರ್ಯನೋ, ನಮ್ ಜೊತೆ ಶ್ರೀರಾಮನ್ ಚಂದ್ರನ್ ದಯೆ ಇದೆ ಅನ್ನೋ ನಂಬಿಕೆ ಇದ್ರೆ ಸಾಕು. ಈ ಯುದ್ಧನ ಹೇಗ್ ಗೆದ್ದು ಬರ್ತೀನಿ ನೋಡ್ತಾ ಇರ. ನಿಮ್ಮ ಈ ಆತ್ಮವಿಶ್ವಾಸನೇ ನಮಗ್ ಶ್ರೀರಕ್ಷಾಚಾರ ಮೇಡಮ್. ನೀವು ನಮ್ಮ ಮಗು ಇಬ್ರು ಹುಷಾರಾಗಿ ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಇದೇನ್ ರಾಮಾಚಾರಿ, ನಾನು ಇಷ್ಟು ದೊಡ್ಡ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನೀನ್ ಬರೀ ಆಲ್ ದ ಬೆಸ್ಟ್ ಹೇಳಿ ಕಳಿಸ್ತಿದ್ಯಾ? ಅಯ್ಯೋ, ಇನ್ನೇನ್ ಹೇಳ್ಬೇಕು ಹೇಳಿ, ಹೇಳ್ತೀನಿ. ಒಂದ್ ಟೈಟ್ ಹಾಕೊಟ್ಟು ಒಂದ್ ಮುತ್ ಕೊಟ್ಟು ವಿಶ್ ಮಾಡ್ಬೋದು ತಾನೆ? ರೀ, ನಿಮ್ಗೆ ಹಕ್ ಕೊಡ್ಬಾರ್ದು ಮುತ್ ಕೊಡ್ಬಾರ್ದು ಅಂತ ನನಗೇನಿಲ್ಲ ರೀ. ಆದ್ರೆ ರಸ್ತೆಲಿದೀವಲ್ವಾ? ಅಯ್ಯೋ, ನಿನ್ ಹೆಂಡ್ತಿನ ನಿನ್ ಕಿಸ್ ಮಾಡಿ ಹಗ್ ಮಾಡೋದಕ್ಕೆ ರಸ್ತೆ ಆದ್ರೇನು ಮನೆ ಆದ್ರೇನು?